ಇದೀರಾ ಬೃಹತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಾ? ಏನಿದೆ ಮೇಡಮ್ ಪ್ರತಿಭಟನೆ ಉದ್ದೇಶ? ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂತ ವಿಷಯ ಸರ್. ಯಾಕೆ ಅಂದ್ರೆ ಈ ದಿನ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ವಾ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ, ಅದರ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಇದು ಯಾಕೆ ಗಾಂಧಿ ಭಾರತ ಅಲ್ವಾ ನಮ್ಮ ಭಾರತ ದೇಶ? ಮೋದಿ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ಇದು ಗಾಂಧಿ ಭಾರತ ಮೋದಿ ಸಾಹೇಬ್ರೆ? ನಿಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನೀವು ಪ್ರಧಾನಮಂತ್ರಿಗಳಾಗಿ ದೇಶವನ್ನ ಮುನ್ನಡೆಸ್ತಾ ಇರುವಂತದ್ದು. ಗಾಂಧಿ ಭಾರತದಲ್ಲಿ ನೀವು ಹುಟ್ಟಿರೋರು, ಗೂಡ್ಸೆ ಭಾರತ ಅಲ್ಲ. ನೀವು ಗೂಡ್ಸೆಯನ್ನ ಪೂಜೆ ಮಾಡೋದಕ್ಕೋಸ್ಕರ ಗಾಂಧಿ ಹೆಸರನ್ನ ನಿರ್ನಾಮ ಮಾಡಕ್ ಹೊರಟಿದ್ದೀರಾ. ನೀವು ಯಾವುದೇ ಕಾರಣಕ್ಕೆ ನಿಮ್ ಕೈಯಲ್ಲಿ ಆಗೋದೇ ಇಲ್ಲ. ಇದು ಗಾಂಧಿ ಭಾರತ. ಅದಕ್ಕೋಸ್ಕರ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ದಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಇದು ಸ್ವಾತಂತ್ರ್ಯ ಭಾರತ ಪೂರ್ವದಲ್ಲಿ 1937ರಲ್ಲಿ ನೆಹರೂರವರು ಮತ್ತೆ ಸ್ವಾತಂತ್ರ್ಯ ಸೇನಾನಿಗಳು ಕಟ್ಟಿದ್ದಂತ ಪತ್ರಿಕೆ. ಯಾಕೆಂದ್ರೆ ಸ್ವಾತಂತ್ರ್ಯಕ್ಕೆ ತರ್ಕೊಡ್ಬೇಕಂದ್ರೆ ಪತ್ರಿಕೆನೂ ಮುಖ್ಯವಾಗಿತ್ತು. ಅಂತಹ ಸಮಯದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನ ಎಬ್ಬಿಸಿ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಮಹನೀಯರು ಕಟ್ಟಿದಂತಹ ಒಂದು ಪತ್ರಿಕಾ ಸಂಸ್ಥೆ. ಆ ಸಂಸ್ಥೆಯನ್ನ ಇವಾಗ ನಮ್ಮ ಒಂದು ಪಕ್ಷದ ಮುಖಂಡರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮುನ್ನಡೆಸಬೇಕಾದ್ರೆ 2012ರಲ್ಲಿ ತಾವು ಬಂದಾಗ ಅದಕ್ಕೆ ಸಿಬಿಐ ಇಡಿಯನ್ನ ಬಿಟ್ಟು ಅವ್ರ ಮೇಲೆ ಕೇಸ್ಗಳನ್ನ ದಾಖಲಿಸಿ ನಮ್ಮ ಒಂದು ನಾಯಕರ ಮೇಲೆ ಇಲ್ಲದ ಸಲ್ಲದ ಒಂದು ಕಿರುಕುಳಗಳನ್ನ ನೀಡ್ತಾ ಬಂದು 12 ವರ್ಷಗಳಿಂದ ಅವರಿಗೆ ಉಳಿಗಾಲ ಇಲ್ಲದ ರೀತಿಯಲ್ಲಿ ಮಾಡಕ್ ಹೊರಟಿದ್ದೀರಲ್ವಾ? ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇಲ್ವಾ ಸ್ವಾಮಿಗಳೇ? ಯಾಕೆ ಅಂದ್ರೆ ಇದು ಭಾರತಕ್ಕಾಗಿ ಕಟ್ಟಿದಂತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ಇದು ನಮ್ಮ ಭಾರತೀಯರ ಪತ್ರಿಕೆ. ಯಾವ್ದೋ ಒಬ್ರು ಆಸ್ತಿ ಅಲ್ಲ, ಅಥವಾ ಸೋನಿಯಾ ಗಾಂಧಿ ಅವರ ಆಸ್ತಿ ಅಲ್ಲ, ರಾಹುಲ್ ಗಾಂಧಿ ಅವರ ಆಸ್ತಿ ಅಲ್ಲ. ಅವ್ರು ಕಟ್ಟಿರ್ಬೋದು, ಅವ್ರು ಸ್ತ್ರೀಯಾಗಿ ಕಟ್ಟಿರ್ಬೋದು. ಸ್ವತಂತ್ರ ಭಾರತಕ್ಕೆ ಅನೇಕ ದೇಶಕ್ಕಾಗಿ ಅವರ ಆಸ್ತಿಯನ್ನೇ ಕೊಟ್ಟಿರುವಂತಹ ನೆಹರು, ಮೋತಿಲಾಲ್ ನೆಹರು ಅವರವರು ಮತ್ತು ಇಂದಿರಾ ಗಾಂಧಿ ಅವ್ರನ್ನ ನೆನ್ಸ್ಕೊಳ್ತೀವಿ. ಇದು ಪತ್ರಿಕೆಯನ್ನ ಭಾರತಕ್ಕಾಗಿ ಕೊಟ್ಟಿರುವಂತದ್ದು. ಆ ಪತ್ರಿಕೆಯನ್ನ ಮುಂದಿಟ್ಕೊಂಡು ಅವರನ್ನ ಜೈಲು ಕಳಿಸ್ಬೇಕು, ಅವ್ರ ಕಿರುಕುಳ ನೀಡ್ಬೇಕು ಅಂತ ಸತತವಾಗಿ 10-12 ವರ್ಷಗಳಿಂದ ನೀವು ನೀಡಿದಿರಲ್ವಾ? ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ. ಯಾಕೆಂದ್ರೆ ನೀವು ಪ್ರಧಾನಮಂತ್ರಿಗಳು. ಯಾವುದೋ ಒಂದು ನಾವು ಕಂಡಂತೆ ಅಂಬಾನಿ ಅದಾನಿ ಕೆಳಮಟ್ಟದಲ್ಲಿದ್ದಂತ ಸಾಮಾನ್ಯ ಒಂದು ಕುಳಿರಾಗಿದ್ರು. ಈಗೇನು ವಿಶ್ವದಲ್ಲಿ 2ನೇ ಸ್ಥಾನ. ಯಾರಿಂದ? ಮೋದಿ ಅವರಿಂದ. ಇಡೀ ಭಾರತದ ಆಸ್ತಿಗಳನ್ನ ಲೂಟಿ ಮಾಡಿ ಗಣಿ, ರಸ್ತೆ, ಬಂದರು ಯಾವುದು ಬಿಟ್ಟಿಲ್ಲ. ಎಲ್ಲವನ್ನು ಲೂಟಿ ಮಾಡಿ ನಿಮ್ಮ ಗೆಳೆಯರ ಹೆಸರಲ್ಲಿ ಇಟ್ಟಿದ್ದೀರಲ್ವಾ? ಹಾಗೆ ಅನ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕರು, ನಮ್ಮ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಈ ದೇಶಕ್ಕಾಗಿ ಇದ್ದಾರೆ. ಅವರು ದೇಶಕ್ಕಾಗಿ ಮಡಿತಾರೆ. ದೇಶದ ರಕ್ತದಲ್ಲಿ, ಕಣಕಣದಲ್ಲಿ, ಭೂಮಿಯಲ್ಲಿ, ಮಣ್ಣಲ್ಲಿ ಅವ್ರು ಬೆರ್ತಾಗಿದ್ದಾರೆ. ಅವರನ್ನ ನೀವು ತುಳಿಯೋಕ್ ಆಗೋದಿಲ್ಲ. ಇಂತಹ ಕಿರುಕುಳ ಕೊಟ್ಟು ಮೊನ್ನೆ ಚೀಮಾರಿ ಹಾಕ್ಸ್ಕೊಂಡಿದ್ದೀರಾ. ಯಾಕೆ? ಈ ಒಂದು ಹೆರಾಲ್ಡ್ ಪತ್ರಿಕೆ ಯಾವ್ದು ವಹಿವಾಟಿಲ್ಲ. ನಮ್ಮ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಂತ ಸುಪ್ರೀಂ ಕೋರ್ಟೇ ಹೇಳಿರುವಾಗ ಮತ್ತೆ ಅವ್ರ ಮೇಲೆ ನೀವು ಹಂಗೆ ಬಿಡಲ್ಲ, ಕೇಸ್ಗಳು ಹಾಕ್ತೀರಾ. ಅದನ್ನೇ ಹೇಳ್ತಿದ್ರು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ಉಪಮುಖ್ಯಮಂತ್ರಿಗಳು. ಇದು ನಮ್ಮ ದೇಶದ ಪತ್ರಿಕೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಅಧ್ಯಕ್ಷರುಗಳಾಗಿರ್ತಾರೆ, ಟ್ರಸ್ಟಿಗಳಾಗಿರ್ತಾರೆ. ಅಂತಹ ಒಂದು ಪತ್ರಿಕೆಯನ್ನು ನೀವು ನಾಶ ಮಾಡಕ್ ಹೊರಟಿದ್ರೆ ಅದ್ರ ಮೇಲೆ ಸಿಬಿಐ ಇಡಿ ಎಲ್ಲವನ್ನ ಚೂ ಬಿಟ್ಟು ಮತ್ತೆ ಅವ್ರಿಗೆ ತೇಜವಾದ ಮಾಡಕ್ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಗಾಂಧಿ ಭಾರತ, ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿರುವಂತಹ ಪತ್ರಿಕೆ. ಇದನ್ನ ನಾವು ಘಂಟಾಘೋಷವಾಗಿ ಪ್ರತಿಯೊಬ್ಬರು ಹೇಳೋಕೆ ಇಚ್ಛೆ ಪಡ್ತೀವಿ. ಈ ನೆಗೆಟಿವ್ ಕಾಮೆಂಟ್ಸ್ ಏನ್ ಸಾರ್ ಹೇಳೋದು? ಪ್ರತಿಯೊಂದು ಕಾರ್ಯಕ್ರಮದ ಹೆಸರನ್ನ ಬದಲಾವಣೆ ಮಾಡಿ ಜಾಹೀರಾತಿನ ಮೂಲಕ ಸಾವಿರಾರು ಕೋಟಿನ ಖರ್ಚು ಮಾಡಿರುವಂತಹ ಮೋದಿ ಅವರು. ನಮ್ಮದು ಇವಾಗ ನಮ್ಮ ಕರ್ನಾಟಕದ ತಗೊಳ್ಳಿ, ಭಾಗ್ಯಗಳನ್ನ ಕೊಟ್ಟಿದ್ರು, ಇವಾಗ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ. ಯಾರಿಗೋಸ್ಕರ? ನಾವು ಕಾಂಗ್ರೆಸ್ ಅವ್ರು ಮಾತ್ರ ತಗೊಳ್ತಾ ಇದೀವ? ಇಲ್ಲ ಬಿಜೆಪಿ ಅವ್ರು ಯಾರು ತಗೊಳ್ತಾ ಇಲ್ವಾ? ಫ್ರೀಯಾಗಿ ಶಕ್ತಿ ಯೋಜನೆ ಓಡಾಡ್ತಿಲ್ವಾ? ಅವ್ರು ನೆಗೆಟಿವ್ ಮಾಡೋಕೆ ಇರೋದು.
ಎಲ್ಲ ಗಾಂಧಿ ನಮ್ಮ ದೇಶದ ರಾಷ್ಟ್ರಪಿತ ಅಂತ ಹೇಳಿದ್ರೆ ಇಲ್ಲ ನಾವು ಗೂಡ್ಸ್ ನಮ್ಮ ರಾಷ್ಟ್ರಪಿತ, ಅದು ನೆಗೆಟಿವ್ ಅಲ್ಲ. ಹಂಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಮಹಿಳೆಯರ, ದೀನ ದಲಿತರ, ಯುವಕರ ಮತ್ತು ಜನಸಾಮಾನ್ಯರ, ಬಡವರ ಯೋಜನೆಗಳು. ಇದು ಶ್ರೀಮಂತರ ಯೋಜನೆಗಳಲ್ಲ. ಶ್ರೀಮಂತರು ಕೂಡ ಫಲಾನುಭವಿಗಳು. ಯಾಕೆಂದ್ರೆ ಅವರು ಕಂಪನಿಗಳನ್ನು ಕಟ್ಟಿರ್ತಾರೆ. ಅವ್ರಿಗೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿತ್ತು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಯಾರ ಉಳ್ಳವರಿಗೆ ಮತ್ತೆ ಜೀತದಾಳುಗಳನ್ನು ಮಾಡಕ್ ಹೊರಟಿದ್ದಾರೆ. ನಮ್ಮ ಪಕ್ಷ ಬಡವರ, ಮಹಿಳೆಯರ